ಹುಡಿಕೊಂಡು ಯಾರೋ ಬಂದಾರ ನೋಡಿ. ಈ ನತದೃಷ್ಟಿಯನ್ನು ಹುಡುಕೊಂಡು ಯಾರಮ್ಮ ಬರ್ತಾರೆ? ಓ, ಬಂದಿದ್ರೆ ನಮ್ಮ ಸುಷ್ಮಾನೇ ಬಂದಿರಬೇಕು. ಗೊತ್ತಿತ್ತು ಕಡೆ, ನೀನು ನನ್ನ ಹುಡುಕೊಂಡು ಆದಷ್ಟು ಬೇಗ ಬಂದೇ ಬರ್ತೀಯ ಅಂತ. ಬರ್ದೆ ಏನ್ ಮಾಡ್ಲಮ್ಮ? ನೀವು ಈ ವೃದ್ಧಾಶ್ರಮಕ್ಕೆ ಸೇರಿದಾಗಿಂದ ಪಾಪ ಪ್ರಜ್ಞೆ ನನ್ ಕಿತ್ ತಿಂತಾ ಇದೆ. ಹಣ್ಣು ತಗೊಳ್ಳಿ. ನೋಡು, ಯಾರು ಯಾವಾಗ ಹೇಗೆ ಎಲ್ಲಿರ್ಬೇಕು ಅನ್ನೋದೆಲ್ಲ ವಿಧಿ ನಿಯಾಮಕ ಮಗಳೇ. ಎಲ್ಲ ಸುಳ್ಳಮ್ಮ. ಈ ಮನುಷ್ಯ ಮಾಡಬಾರದ್ ಮಾಡ್ತಾನೆ, ಆಗ್ಬಾರದ್ ಆಗತ್ತೆ. ಕೊನೆಗೆ ತನ್ನ ತಪ್ಪನ್ನ ಮುಚ್ಚಿಡಕ್ಕೆ ಎಲ್ಲಾನು ವಿಧಿ ಮೇಲೆ ಹಾಕ್ತಾನೆ. ಯಾರ ತಪ್ಪೋ ಸರಿನೋ, ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡ್ತೀವಿ. ದೊಡ್ಡವರಾದ್ಮೇಲೆ ನಾವೇ ಬೇಡವಾಗ್ತೀವಿ. ಬೇಡವಾದವರನ್ನ ವೃದ್ಧಾಶ್ರಮಕ್ಕೆ ತಳ್ತಾರೆ. ಇಲ್ಲಿರೋರಲ್ಲೂ ಒಬ್ಬೊಬ್ರದ್ದು ಒಂದೊಂದು ಕರುಣಾಜನಕವಾದ ಕಥೆನಮ್ಮ. ಆ ಕತೆಗೊಂದು ಅಂತ್ಯ ಹಾಡ್ಲೇಬೇಕಮ್ಮ. ಅದೇನಾದ್ರೂ ಚಿಂತೆ ಇಲ್ಲ, ಅದನ್ನ ಎದುರಿಸೋಣ ನಾವು. ನೀವು ನನ್ನ ಜೊತೆ ಬನ್ನಿ, ಸುಂದರ್ಗೆ ನಾನೇ ಹೇಳ್ತೀನಿ. ಅಯ್ಯಯ್ಯೋ ಬೇಡಮ್ಮ, ಅವನು ಹೆಸರಿಗಷ್ಟೇ ಸುಂದರ, ಭಾವನೆಗಳೆಲ್ಲ ಕುರೂಪ. ನೀನು ನನ್ನನ್ನೇನಾದ್ರೂ ಮನೆಗೆ ಕರ್ಕೊಂಡೋದ್ರೆ ನಿನ್ ಮೇಲೆ ಹರಿಹಾಯ್ತಾನೆ. ಆಮೇಲೆ ನಿನ್ನನ್ನ ಮನೆ ಬಿಟ್ಟು ಓಡಿಸಿದ್ರು ಓಡಿಸ್ಲಿ, ನಾನ್ ನಿಮ್ ಜೊತೆಗಿರ್ತೀನಮ್ಮ. ನಾನ್ ದುಡ್ದು ನಿಮ್ಮನ್ನ ಸಾಕ್ತೀನಿ. ನಿಮ್ಮನ್ನ ಈ ಸ್ಥಿತಿನಲ್ಲಿ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ಅಮ್ಮ. ನೀವಿಲ್ಲಿದ್ರೆ ಆ ದೇವರು ನಮ್ಮನ್ನ ಕ್ಷಮಿಸಲ್ಲ ಅಮ್ಮ.
ಸುಂದರು ಆಫೀಸಿಂದ ಬರೋದ್ರೊಳಗಡೆ ನೀನು ಮನೆ ಸೇರ್ಕೊಮ್ಮ. ನೀನೇನಾದ್ರು ಇಲ್ಲಿಗೆ ಬಂದಿರೋದು ಅವನಿಗೆ ಗೊತ್ತಾದರೆ ಭೂಮಿ ಆಕಾಶನ ಒಂದ್ ಮಾಡ್ಬಿಡ್ತಾನೆ ಅಷ್ಟೆ. ಇನ್ನು ಹೊರಡಮ್ಮ. ಬಿಡುವಾದಾಗೆಲ್ಲ ಬರ್ತಿರ್ತೀನಮ್ಮ. ಸಂಕೋಚ ಪಡ್ದೆ ಕೇಳಿ. ಏನಾದ್ರೂ ಬೇಕಿತ್ತಾ? ಹಾ, ಬೇಕಿತ್ತು. ನಿನ್ ಪ್ರೀತಿ ಅದೊಂದಿದ್ರೆ ನನ್ಗಷ್ಟೇ ಸಾಕು. ಏನಮ್ಮ ನಿಮ್ಮ ಮಗಳದು ಮಸಳೆ ಕಣ್ಣೀರು? ಅಯ್ಯಯ್ಯೋ, ಅವಳು ನನ್ನ ಮಗಳಲ್ಲಮ್ಮ, ನನ್ನ ಸೊಸೆ. ಆದರೆ ಮಗಳಿಗಿಂತ ಹೆಚ್ಚು ತುಂಬ ಒಳ್ಳೆಯವಳು. ಅವಳಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಮತ್ತೆ ನಿಮ್ಮನ್ನ ಯಾಕೆ ಇಲ್ಲಿ ಬಿಟ್ಟಿದ್ದಾರೆ? ನಂದೊಂದು ವಿಚಿತ್ರವಾದ ಕಥೆ ಅಮ್ಮ. ನನ್ನ ಮಗ ಸುಂದರ್ಗೆ ನನ್ನ ಮುಖ ಕಂಡ್ರೇ ಆಗಲ್ಲ. ಅವನೇ ನನ್ನನ್ನು ಇಲ್ಲಿಗೆ ತಂದು ಹಾಕಿರೋದು. ಆದರೆ ನನ್ನ ಸೊಸೆ ಸುಷ್ಮಾಗೆ ನನ್ನನ್ನು ಕಂಡ್ರೆ ತುಂಬ ಪ್ರೀತಿ. ಅವಳು ನನ್ನ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟಲಿಲ್ಲ ಅಷ್ಟೆ. ನಾನು ಮಗನಿಗೆ ಬೇಡವಾದ ತಾಯಿ, ಆದರೆ ಸೊಸೆಗೆ ಬೇಕಾದತ್ತೆ. ಅಲ್ಲ, ಈಗಲೇ ಇವಳಿಗಿಷ್ಟು ಕೊಬ್ಬಿರ್ಬೇಕಾದ್ರೆ ಆಗ ಎಷ್ಟಿದ್ದಿರ್ಬೇಕು? ಇವಳು ತಳಾಬುಡ ಶೋಧಿಸದೆ ಬಿಡೋದಿಲ್ಲ ನಾನು. ಗಂಗಾಧರೇನವರು ಹೊಸ ಗಾಸಿಪ್ ಶುರು ಮಾಡಿದ ಹಾಗಿದೆ. ಇವಳು ಅಂದ್ರೆ ಯಾರು? ಇನ್ಯಾರು? ಪಾರ್ಕಿಗೆ ಬಂದಿದ್ದಾಳಲ್ಲ ಹೆಂಗ್ಸು. ಇವರು ಗುಡ್ ಮಾರ್ನಿಂಗ್ ಅಂದ್ರು, ಅವಳು ಇವ್ರ ಕಡೆ ತಿರುಗಿನೂ ನೋಡ್ಲಿಲ್ಲ. ಶುರುವಾಯ್ತು ಗಾಸಿಪ್. ನಿಮ್ಮ ದೇಹಕ್ಕಷ್ಟೇ ವಯಸ್ಸಾಗಿದೆ, ನಾಲ್ಗೆ ಮಾತ್ರ ಇನ್ನೂ ಯಂಗ್ ಅಂಡ್ ಎನರ್ಜೆಟಿಕ್. ಆಕೆ ಯಾರೋ ಏನೋ, ನಮಗೆ ಯಾಕೆ ಇಲ್ಲದ ಉಸಾಬರಿ? ಅದ್ ಹೆಂಗ್ ಬೀಳಕ್ಕಾಗ್ತದೆ? ಆ ಎಮ್ಮನು ಜೂನಿಯರ್, ಭಾಸ್ಕರ್ ರಾವು ಜೂನಿಯರ್. ಈ ಪಾರ್ಕ್ಗೆ ನಾವೆಲ್ಲ ಸೀನಿಯರ್ಸ್ಗೆ ಮರ್ಯಾದೆ ಬೇಡ? ಗಂಗಾಧರಯ್ಯ, ಇದು ಪಬ್ಲಿಕ್ ಪಾರ್ಕು. ಇಲ್ಲೆಂತ ಸೀನಿಯರ್ಸು ಜೂನಿಯರ್ಸು? ನಾವಿಲ್ಲಿಗೆ ಬಂದಿರೋದು ನಗೋದಿಕ್ಕೆ, ಸಂತೋಷ ಪಡೋದಿಕ್ಕೆ, ಸಂತೋಷ ಹಂಚೋದಿಕ್ಕೆ. ಸುಮ್ಮನೆ ಯಾರ್ಯಾರನ್ನು ನೋಯಿಸಬಾರ್ದು. ಅವಳು ಮಾತ್ರ ನೋಯಿಸ್ಬೋದಾ? ನಾನು ಸ್ಮೈಲ್ ಕೊಟ್ಟು ನಮಸ್ಕಾರ ಮಾಡಿದ್ರೆ ಪ್ರತಿ ನಮಸ್ಕಾರ ಮಾಡೋ ಸೌಜನ್ಯ ಬೇಡ ಅವಳಿಗೆ? ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ದಾಳೆ ಅವಳು? ಸರಿಯಾಗಿ ತಿಳ್ಕೊಂಡಿರ್ತಾಳೆ. ನಿಮ್ಮ ಸ್ಮೈಲ್ ನ ಹಿಂದೆ ಏನೋ ದುರ್ವಾಸನೆ ಹೊಡೆದಿರುತ್ತೆ, ಅದಕ್ಕೆ ನಿಮ್ಮನ್ನು ಸರಿಯಾಗಿ ದೂರ ಇಟ್ಟಿರ್ತಾಳೆ. ರೀ ಗಂಗಾಧರೇನವ್ರೆ, ನಿಮಗೆ ಮೊಮ್ಮಗಳಿದ್ದಾಳೆ, ಆದ್ರೂ ಚಪ್ಪಲ ಚೆನ್ನಿಗರಾಯ. 1978 ನಲ್ಲಿ ನಾನು ಚೀನಾದಲ್ಲಿದ್ದಾಗ ಏನಾಗಿತ್ತು ಅಂದ್ರೆ, ಆ ಮಾತೆಲ್ಲ ಈಗ ಹಾಕ್ಬಿಡಿ, ಹಾಳಾಗಿ ಹೋಗಿ. ಟೀ ಶಾಪು ಎಷ್ಟಾಯ್ತಪ್ಪ ನಿಂದ? ನೋಡು, ನಾವೆಲ್ಲ ಸೀನಿಯರ್ ಸಿಟಿಸನ್ಸು, 10% ಡಿಸ್ಕೌಂಟ್ ಕೊಡು. ಹೋಗ್ಲಿ ಬಿಡಿಯಪ್ಪ, ನೀವು ಒಳ್ಳೆ ರಿಬೇಟ್ ರಂಗಸ್ವಾಮಿ. ನೀವು ಗಾಸಿಪ್ ಗಂಗಾಧರಯ್ಯ. ಮಲಕ್ಕೋಬೇಕು. ಮಾತ್ರೆ ತರ್ತೀನಿ, ತಗೊಂಬಿಡು, ಆಮೇಲೆ ಮಲ್ಕೊ.
ನಾನು ದೊಡ್ಡ ಪಾಪಿ. ನಂತ ಸಾಧ್ವಿನ ಕೊಲ್ಲಕ್ಕೆ ಹೊರಟಿದ್ದೆ ನಾನು. ಯಾವ ದೇವರು ನನ್ನ ಕ್ಷಮಿಸೋದೆ? ಹಾಗನ್ಬೇಡಿ, ನೀವೇ ನನ್ನ ದೇವರು. ಮುತ್ತೈದೆಯಾಗಿ ಪ್ರಾಣ ಬಿಡಬೇಕು ಅಂತಿದ್ದೆ. ಹುಚ್ಚು ಭಾವಾವೇಶಕ್ಕೆ ಸಿಕ್ಕಿಬಿದ್ದೆ ಜಾನಕಿ. ದುಡುಕಿ ನಾನು ಎಂಥ ಪ್ರಮಾದ ಮಾಡಿಬಿಡ್ತಿದ್ದೆ. ಅಯ್ಯೋ ದೇವ್ರೆ, ನನ್ನ ಬುದ್ಧಿಗೇನಾಯ್ತು? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾದ ನನ್ನ ದೇವತೆನ ಕೈಯಾರೆ ಕೊಂದ್ಬಿಡ್ತಿದ್ನಲ್ಲ. ನಾನೆಂಥ ಕ್ರೂರಿ. ಅದು ಕ್ರೌರ್ಯ ಅಲ್ಲ, ನನ್ನ ಬಗ್ಗೆ ಇರೋ ಕರುಣೆ. ತಾಳಾದ ನೋವಿಗೆ ಸಾವಿತಾನೆ ಪರಿಹಾರ. ಆ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ರಷ್ಟೇ. ನಾನು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದೀನಿ. ಆಮೇಲೆ ನಾನು ಸತ್ತೋದ್ಮೇಲೆ ನಿನ್ನನ್ನು ಯಾರು ನೋಡ್ಕೊಳ್ತಾರೆ? ನಿನ್ನನ್ನು ಎಲ್ಲಿ ಬಿಟ್ಟು ಹೋಗ್ಲಿ ನಾನು? ಈ ಕೆಟ್ಟ ಪ್ರಪಂಚದಲ್ಲಿ ನೀನು ಅನುಭವಿಸೋ ಕಷ್ಟಗಳನ್ನೆಲ್ಲ ನನಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಿನ್ನನ್ನು ಸಾಯಿಸಿ ನಾನು ಸತ್ತು ಹೋಗ್ಬೇಕು ಅಂತಿದ್ದೆ. ನನ್ನ ಬಗ್ಗೆ ನಿಮ್ಗದೆಷ್ಟು ಪ್ರೀತಿ. ನಮ್ಮ ಮಗ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ನೀವು ನನ್ನ ಮಗು, ನಾನು ನಿಮ್ಮ ಮಗು. ನನಗೆ ನೀನು, ನಿನಗೆ ನಾನು. ನಾಳಿನ ಒಂಟಿತನಕ್ಕೆ ಹೆದರಿ ಇವತ್ತಿನ ಸಾಂಗತ್ಯನ ಸಾಯಿಸೋದು ಮುಟ್ಟಾಳ್ತನ. ವಿಚಿತ್ರ ನೋಡಿ, ಸಾವು ಬಾ ಅಂದಾಗ ಬರಲ್ಲ, ಬೇಡ ಅಂದಾಗ ಬಿಡಲ್ಲ. ಏನೇ ಬರಲಿ ಹೆದರ್ಸೋಣ. ಮುಪ್ಪು ಸಾವು ಯಾವುದಕ್ಕೂ ಹೆದರೋದು ಬೇಡ. ಎಂಥ ನೀಚ ಕೆಲಸ ಮಾಡಕ್ಕೆ ಹೊರಟಿದ್ದೆ ನಾನು. ಇನ್ನೆಂದೂ ಇಂಥ ಮುಟ್ಟಾಳ್ತನ ಮಾಡೋದಿಲ್ಲ. ಕ್ಷಮಿಸ್ಬಿಡು ನನ್ನ, ಕ್ಷಮಿಸ್ಬಿಡು. ನೀವು ನನ್ನನ್ನ ಕ್ಷಮೆ ಕೇಳಬಾರ್ದು ರೀ, ಕ್ಷಮೆ ಕೇಳಬಾರ್ದು. ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ಇವತ್ತಿಗೆ ನಮ್ಮ ನಗೆ ಆಟ ಮುಕ್ತಾಯ ಆಯ್ತು. ಎಲ್ಲರೂ ನಾಳೆ ಬೆಳಿಗ್ಗೆ ಸೇರೋಣ.